ಇವತ್ತು ರವೆ ರೊಟ್ಟಿ ಮಾಡ್ತಾಯಿದ್ದೆ. ರವೆ ರೊಟ್ಟಿ ಮಾಡಿ ಹಂಗೆ ರವೆನ ನೆನೆಸಿ ಮಾಡಿ ವಿಡಿಯೋ ಕಳಿಸಿದ್ದೀನಿ. ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. 10ರಿಂದ 15 ನಿಮಿಷ ರವೆನ ನೀರು ಹಾಕಿಬಿಟ್ಟು ಕಳಿಸಿದ್ದೀನಿ ನೋಡಿ. ಈ ಥರ ಆಗಬೇಕು, ಆವಾಗ ರವೆ ರೊಟ್ಟಿ ಚೆನ್ನಾಗಾಗುತ್ತೆ. ಅರ್ಜೆಂಟಲ್ಲಿ ಮಾಡಬೇಕಂದ್ರೆ ರವೆ ರೊಟ್ಟಿ ಬೇಗ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲಿ ಚಟ್ನಿ ಮಾಡೋಕ್ಕೆ ಕಾಯಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. 6ರಿಂದ 7 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಈ ಚಟ್ನಿಗೆ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇಲ್ಲಿ ನೋಡಿ ರವೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಒಂದು ಸ್ವಲ್ಪ ಕಲಿಸ್ಕೊಳ್ಳಿ ನೋಡಿ. ಇದು ಯಾವ ರವೆ ಅಂದರೆ ಬಾಂಬೆ ರವೆ. ಇದು ನೀವು ಚಿರೋಟಿ ರವೆಯಿಂದನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಹಂಚು ಬಿಸಿ ಆಗಿದೆ. ಇಲ್ಲಿ ನೋಡಿ ಹಿಂಗೆ ಹಾಕ್ಕೋಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಕೈಯಿಂದನೇ ನೋಡಿ ಹಿಂಗೆ. ಹಿಂಗಾದಾಗ ಇದನ್ನು ಮೇಲ್ಗಡೆ ಇರೋದು ಎಕ್ಸ್ಟ್ರಾನ ತೆಗೆದುಬಿಡಬೇಕು ನೋಡಿ. ಒಂದು ಸ್ವಲ್ಪ ಚೆನ್ನಾಗಿ ಲೇವಲ್ ಮಾಡ್ಕೊಳ್ಳಿ. ಕೈ ಸುಡ್ತಾ ಇದೆ ಅಂದಾಗ ಈ ಎಕ್ಸ್ಟ್ರಾ ನೀರು ತೊಗೊಂಡು ಈ ಥರ ಹಾಕ್ಕೊಳ್ಳಿ. ಕೈ ಡೀಪ್ ಮಾಡ್ಕೊಳ್ಳಿ, ಅಂದರೆ ಕೈ ಸುಡಲ್ಲ. ಇದನ್ನು ಮುಚ್ಚಬೇಕು. ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ನೋಡಿ. ಆಗಿದೆ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ನೋಡಿ ಈ ಥರ ತಕ್ಕೋಬೇಕು ನೋಡಿ. ರೆಡಿ ಇದೆ ರವೆ ರೊಟ್ಟಿ ತಿನ್ನೋಕ್ಕೆ. ಚಟ್ನಿಗೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ರೊಟ್ಟಿ ಹಾಕಿದ್ಮೇಲೆ ಒದ್ದೆ ಕೈಯಿಂದ ಒಂದು ಸ್ವಲ್ಪ ಒರೆಸ್ಕೋಬೇಕು, ಅಂದರೆ ನೀಟಾಗಿ ಬೇಯುತ್ತೆ. ಇದು ಚೆನ್ನಾಗಿರುತ್ತೆ. ಚಟ್ನಿನ ಒಗ್ಗರಣೆನೂ ಮಾಡ್ಕೋಬೋದು. ನಾನು ಇಲ್ಲಿ ಹಾಗೆ ಹಾಕ್ತಾಯಿದ್ದೀನಿ, ಹಾಗೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಇದು.